ಎಐಎಡಬ್ಲ್ಯೂಯು ಹೊಸಕೇರಾ ಡಗ್ಗಿ ಘಟಕ ಸಮ್ಮೇಳನ. ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ತೀವ್ರ ಖಂಡನೆ ವ್ಯಕ್ತಪಡಿಸಿ ಎಐಎಡಬ್ಲ್ಯೂಯು ಸಂಘದ ಹೊಸಕೇರಾ ಡಗ್ಗಿ ಘಟಕ ಸಮ್ಮೇಳನವು ರವಿವಾರ ಜರುಗಿತು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ನಿರುಪಾಧಿ ಬೆಣಕಲ್ ಮಾತನಾಡಿ, ಗ್ರಾಮೀಣ ಬಡವರು, ಕೃಷಿ ಕಾರ್ಮಿಕರು ಮತ್ತು ರೈತರಿಗೆ ಸರ್ಕಾರದ ನೀತಿಗಳು ಅನ್ಯಾಯ ಮಾಡುತ್ತಿರುವುದಾಗಿ ಆರೋಪಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ದುರ್ಬಲಗೊಳಿಸುವ ಕ್ರಮಗಳನ್ನು ತಕ್ಷಣ ನಿಲ್ಲಿಸಿ ಗ್ರಾಮೀಣ ಕಾರ್ಮಿಕರಿಗೆ ಕನಿಷ್ಠ 200 ದಿನಗಳ ಕೆಲಸ, 700 ರೂಪಾಯಿ ಕೂಲಿ ಉದ್ಯೋಗ ಖಾತ್ರಿ ನೀಡಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಕೃಷಿ ಕಾರ್ಮಿಕರಿಗೆ ಸಮರ್ಪಕ ವೇತನ ನೀಡುವಂತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಮರಕುಂಬಿ ಬಸವರಾಜ್ ಮಾತನಾಡಿ, ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಜೀವನೋಪಾಯದ ಸಂಕಷ್ಟಗಳಿಂದ ಗ್ರಾಮೀಣ ಜನರು ಸಂಕಷ್ಟಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ಸರ್ಕಾರ ಕಾರ್ಮಿಕ ಹಾಗೂ ರೈತಪರ ನೀತಿಗಳನ್ನು ಜಾರಿಗೆ ತರಬೇಕಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಕಾನೂನುಗಳನ್ನು ಬಲಪಡಿಸಿ ಭೂಹೀನ ಕೃಷಿ ಕಾರ್ಮಿಕರಿಗೆ ಭೂಮಿ ಹಂಚಿಕೆ ಮಾಡಬೇಕೆಂದು ನಾಯಕರು ಒತ್ತಾಯಿಸಿದರು. ಕಾರ್ಮಿಕರು ಮತ್ತು ರೈತರಿಗೆ ಹಾನಿಕಾರಕವಾಗುವ ಯಾವುದೇ ನಿರ್ಧಾರಗಳನ್ನು ಸಂಘವು ತೀವ್ರವಾಗಿ ವಿರೋಧಿಸಲಿದೆ ಎಂದು ಎಚ್ಚರಿಕೆ ನೀಡಿದರು. ಗ್ರಾಮೀಣ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಹೋರಾಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ ನಾಯ್ಕ, ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ಅಮರೇಶಪ್ಪ ಗೌಡ್ರು ಹಿರಿಯೂರು, ಕೆ ಹುಸೇನಪ್ಪ, ಜಿ ಬಸವರಾಜ್, ಮಂಜುನಾಥ್ ಡಗ್ಗಿ, ರಮೇಶ್ ಬಡಿಗೇರ್, ಶಿವಪ್ಪ ಸಿಂಗನಾಳ, ಭೀಮಪ್ಪ ಪೂಜಾರಿ, ಬಾಲಾಜಿ ಮತ್ತು ನೂರಾರು ಕೂಲಿಕಾರರು, ಯುವಕರು ಉಪಸ್ಥಿತರಿದ್ದರು. ಇದೇ ವೇಳೆ ಹೊಸಕೇರಾ ಡಗ್ಗಿ ಗ್ರಾಮ ಘಟಕಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಬೀರಪ್ಪ ಪೂಜಾರಿ, ಕಾರ್ಯದರ್ಶಿಯಾಗಿ ಗಂಗಾಧರ್, ಉಪಾಧ್ಯಕ್ಷರುಗಳಾಗಿ ಕಂಠಪ್ಪ, ಹನುಮಂತಪ್ಪ, ಬಾಂಬೆ, ಪುರುಷೋತ್ತಮ್, ಜಿರಾಳ, ಪಾಮಣ್ಣ, ದೊಡ್ಡಮನಿ, ದುರ್ಗಮ್ಮ, ಸಹ ಕಾರ್ಯದರ್ಶಿಗಳಾಗಿ ಯಮನೂರ್ ಹನುಮಂತ, ಜೆ ಹೊಸಕೇರಾ, ನಾಗಮ್ಮ, ಸದಸ್ಯರುಗಳಾಗಿ ರಮೇಶ್, ದುರ್ಗಮ್ಮ, ಗಿಡ್ಡಿ ಬಸವರಾಜ್, ನಾಗರಾಜ್, ಉಮೇಶ್ ಅಂಗಡಿ, ಮರಿಸ್ವಾಮಿ, ಸುಳೇಕಲ್, ಕನಕ ಕನಟಿ, ಬಿ ಹುಲಗಪ್ಪ, ಹುಲಿಗೆಮ್ಮ, ಬಸವ, ಎಂಎಲ್ಇ ಪ್ರವೀಣ್ ಹಾಗೂ ಅಯ್ಯಪ್ಪ ಅವರುಗಳನ್ನು ಆಯ್ಕೆ ಮಾಡಲಾಯಿತು. ಆದ್ರೆ ಅಂಥದ ಮೇಲೆ ಒಂದು ದೇಶ ಅಟ್ಯಾಕ್ ಆದಾಗ ತಪ್ಪು ಸರಿ ಅಂತ ಹೇಳ್ತಕ್ಕಂಥ ಸೌಜನ್ಯಕ್ಕೆ ಹೋಗಲಾರ್ದಂಥ ನಮ್ಮ ಪ್ರಧಾನಿಯವರಿದ್ದಾರೆ ಒಂದು ಕಡೆ. ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ
ಸಿಲಿಂಡ್ರು, ಗ್ಯಾಸು ಮತ್ತು ಪೆಟ್ರೋಲ್ ಡೀಸೆಲ್ ದೊಡ್ಡ ಅಭಾವ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಏನಾದರೂ ರೇಟ್ ಜಂಪ್ ಆಯ್ತಂದ್ರೆ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳ ರೇಟು ಆಟೋಮೆಟಿಕ್ ಆಗಿ ಡಬಲ್ ಆಗ್ತಾ ಇದ್ದಾವೆ. ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ತಾನ. ಆದರೆ ರೈತರು ಬೆಳೆದಂಥ ಬೆಳೆಗೆ ಬೆಲೆ ಹೆಚ್ಚಳ ಆಗೋದಿಲ್ಲ. ಅವ್ರಿಗೆ ಸ್ಟೋರೇಜ್ ರೇಟ್ ಇಲ್ದಾಗ ಸ್ಟೋರೇಜ್ ಇಡಕ್ಕೆ ಒಂದು ಸರ್ಕಾರದ ಗೋಡನ್ ಇಲ್ಲ. ಕೂಲಿಕಾರರಿಗೆ ಕೂಲಿ ಹೆಚ್ಚಳ ಆಗ್ತಾ ಇದಿಲ್ಲ ಮತ್ತು ಕೂಲಿಯ ದಿನಗಳು ಸಹ ಹೆಚ್ಚಳ ಆಗ್ತಾ ಇಲ್ಲ. ಉದ್ಯೋಗ ಖಾತ್ರಿನ ಕೇಂದ್ರ ಸರ್ಕಾರ ಈಗಾಗಲೇ ಮಣ್ಣು ಮಾಡಿದೆ. ಏನು ಹಿಂದುಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡಿ NRGನ ಪ್ರತಿಯೊಂದು ಹಳ್ಳಿಗೆ ಪರಿಚಯ ಮಾಡಿದ ಕೃಷಿ ಕೂಲಿಕರ ಸಂಘಟನೆ ಮತ್ತು ಪ್ರತಿಯೊಂದು ಮನೆಗೆ ಸಹ ಮುಟ್ಟಿಸಿದೆ ರೈತ ಸಂಘಟನೆ, ಕೂಲಿಕರ ಸಂಘಟನೆ. ದೊಡ್ಡ ಉದ್ಯೋಗ. ನಾವೇನು ಕೇಳ್ತಾ ಇದ್ದೀವಿ, 200 ದಿನಗಳ ಕಾಲ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡ್ಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ಇವತ್ತು ಅದು ಕೇಂದ್ರ ಸರ್ಕಾರ ಏನು ಮಾಡಿದೆ, ಜಿ ರಾಮಚಂದ್ರ ಮಾಡಿ ಹಾಳು ಮಾಡಿಟ್ಟಿದ್ರು ಒಂದು ಕಡೆ. ಇನ್ನೊಂದು ಕಡೆ ರೈತರನ್ನ ವರ್ಷಾಗ 2 ವರ್ಷಕ್ಕೆ ನಾವು ದ್ವಿಗುಣ ಮಾಡ್ತೀವಿ, ಅವ್ರು ಬೆಳೆದಂಥ ಬೆಳೆ ಮಾಡಿದ್ರ ಮಾಡಲೇ ಇಲ್ಲ. ನೋಡಿ ಇವತ್ತು ಯಾವ ಪರಿಸ್ಥಿತಿ ಇದೆ, ರಾಜಕೀಯ ಪರಿಸ್ಥಿತಿ ಅಂದ್ರೆ ಧರ್ಮದ ಹೆಸರಲ್ಲಿ ಆಡಳಿತ ಮಾಡ್ತಕ್ಕಂಥ ಪರಿಸ್ಥಿತಿ ಇಡೀ ದೇಶದಲ್ಲಿ ಬಂದಿದೆ. ರಾಜಕೀಯದವರು ಎಲ್ಲರೂ ಧರ್ಮ ಹೇಳಿದ್ರ ಅವ್ರಿಗೆ ಓಟೇ ಬೀಳೋದಿಲ್ಲ. ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ಹಿಂದೂ, ಮುಸ್ಲಿಮು, ಕ್ರೈಸ್ತ, SC, ST, ಅಲ್ಪಸಂಖ್ಯಾತರು ನಾವೆಲ್ಲರೂ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಓಟ್ ತಗೊಂತಾರೆ. ಓಟ್ ತಗಂತ ಕಾಂಗ್ರೆಸ್ BJP ಅವರು ಇವ್ರು ಏನಾದರೂ ವಿಧಾನಸೌಧ ಪಾರ್ಲಿಮೆಂಟಿಗೆ ಹೋದಾಗ ಅಲ್ಲಿ ಕೂಲಿಕಾರ ಬಗ್ಗೆ, ರೈತರ ಬಗ್ಗೆ ಏನಾದರೂ ಅಜೆಂಡ ಇಟ್ಟು ಚರ್ಚೆ ಮಾಡ್ತಾರ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಏನು ಮಾಡ್ತಾರ, ಮೊನ್ನೆ ಹೋದ ಸಾರಿ MLAಗಳದು ತಮ್ಮ ಪೇಮೆಂಟ್ ತಿಂಗಳ ವೇತನ ಹೆಚ್ಚಳ ಮಾಡ್ಕೊಂಡ್ರು. ಕೂಲಿಕಾರರು ಉದ್ಯೋಗ ಖಾತ್ರಿ ಮುಸ್ಲಿಕೊಂಡಿರು. ಊರಾಗ ನೀರು ಸಿಗಲ್ಲ, ಊರಾಗ ರೋಡ್ ಇಲ್ಲ, ಊರಾಗ ಶೌಚಾಲಯ ಇಲ್ಲ, ಸ್ಮಶಾನ ಇಲ್ಲ, ರೈತರಿಗೆ ಹೊಲಕ್ಕೆ ದಾರಿ ಇಲ್ಲ, ರೈತರಿಗೆ ನೀರಿಲ್ಲ. ತುಂಗಭದ್ರಾ ನದಿ ಹಾಳಾಗಿ ಹೋಗಿದೆ, ಉಳೆತ್ತರಿಲ್ಲ. ತುಂಗಭದ್ರಾ ಎಡದಂಡೆ ಖಾಲಿ ಹೊಡೆದು ಹೋಗ್ತಾವೆ, ಎತ್ತರಿಲ್ಲ. ಹೈದರಾಬಾದ್ ಕರ್ನಾಟಕ ಹೈಯೆಸ್ಟ್ ಹಿಂದುಳಿದೆ. ಕಲ್ಯಾಣ ಕರ್ನಾಟಕ 1000 ಕೋಟಿ ರೊಕ್ಕ ಬಂದಿದೆ. ಅದು ಎಲ್ಲಿ ಹೋಗಿತ್ತು ಯಾರು ಕೇಳ್ತಾ ಇಲ್ಲ. ಆದರೆ ರಾಜಕೀಯದವ್ರಿಗೆ ಪಕ್ಕ ಗೊತ್ತಿರ್ತೈತಿ. ಆದರೆ ನಮಗೆಲ್ಲ ಹುಚ್ಚಿಡಿಸಿರ್ತಾರೆ. ನಮಗೇನು ಹುಚ್ಚಿಡಿಸಿರ್ತಾರ? ಚುನಾವಣೆ ಬಂದಾಗ ಬಹಳ ಹುಚ್ಚಿಡಿಸಿರ್ತಾರೆ ನಮಗೆ. ಆ ಗುಂಗಿನಾಗ 5 ವರ್ಷ ಐತಾರೆ ನಮ್ಮನ್ನ. ಹಿಂದೂ, ಮುಸ್ಲಿಮು, ಅದು SC, ST, ನಾವು ನೀವು, ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಅದರಾಗೇ ನಮ್ಮನ್ನ 5 ವರ್ಷ ಮುಗಿಸ್ತಾರೆ ವಿನ. ಆದ್ರೆ ನಿಮ್ಮ ಮನ್ಯಾಗ ಎಷ್ಟು ಜನ ಹುಡುಗರು ಓದ್ಯಾವ, ನಿಮ್ಮ ಮನೆಗೆ ಎಷ್ಟು ಜನ ಉದ್ಯೋಗ ಇಲ್ಲ, ನಿಮ್ಮ ರೈತರಿಗೆ ಹೊಲ ಎಷ್ಟಿದೆ, ನಿಮಗೆ ಭೂಮಿ ಇಲ್ವಾ, ನಿಮಗೆ ಭೂಮಿ ಕೊಡಿಸ್ಬೇಕಾ, ನಿಮ್ಮ ಹೊಲ ಕೊಡಿಸ್ಬೇಕಾ ಅನ್ನೋದು ಯಾವ ತಂಗಡಿಗೆ ಮಾತಾಡಲ್ಲ. ದಡೇಸ್ಕೂರು ಮಾತಾಡಲ್ಲ, ಶಿವರಾಜ್ ತಂಗಡಿಗೆ ಮಾತಾಡಲ್ಲ, ಮತ್ತು ನಮ್ಮ MP ಅವರು ರಾಜೇಶ್ ಶೆಟ್ನಾಳ್ ಸಹ ಮಾತಾಡೋದಿಲ್ಲ. ಮಾತಾಡ್ಯಾರ ನಮ್ಮ ಮುಂದೆ ಬಂದು ಮಾತಾಡ್ತಾರ. ಯಾವಾಗ ಚುನಾವಣೆ 2 ತಿಂಗಳ ಮುಂಚಿತವಾಗಿ ಜೋರು ಮಾತಾಡ್ತಾರ. ನಾವು ಕುರುಬರು, ನಾವು ದಲಿತರು, ನಾವು ಹರಿಜನರು, ನಾವು ಅವರು, ನಾವು ಇವರು, ಇವ್ರಿಗೆ ಅಳಿಯಾದನ ಮಾವಾದನ, ಇವರಿಗೆ ಒಟ್ಟು ಹಾಕ್ರು ಅಂತ ಆತಾರ. ಆದ್ರೆ ಚುನಾವಣೆ ಮುಗಿದ ನಂತರ ನಮಗೇನು ಮತ್ತೆ ತಪ್ಪಿದ್ದು, ಜೆಂಡ ಹಿಡ್ಕೊಂಡು ಹೋರಾಟ ಮಾಡೋದು ತಪ್ಪಿದ್ದಲ್ಲ. ಆದ್ರೆ ಕೂಲಿಕಾರ ಸಂಘ, ರೈತ ಸಂಘಟನೆಗಳು, ಕೂಲಿಕಾರ ಸಂಘಟನೆಗಳು ಚುನಾವಣೆ ನಿಂತರೂ ಹೋರಾಟ ಮಾಡ್ತಾರ. ಚುನಾವಣೆ ನಿಂದಲುದು ನಿಮ್ಮ ಮಧ್ಯೆ ಹಿಡ್ಕೊಂಡು ಜೆಂಡ ಹಿಡ್ಕೊಂಡು ಹೋರಾಟ ಮಾಡ್ತಾರ. ಎಲ್ಲಿ ಅನ್ಯಾಯ ನಡೀತೈತಿ ಅಲ್ಲಿ ಕೂಲಿಕಾರ ಸಂಘ ಈ ಹಳ್ಳಿಯಲ್ಲಿ ಇರ್ತೈತಿ. ಯಾವ ಊರಾಗ ಉದ್ಯೋಗ ಖಾತ್ರಿ ಕೊಡೋದಿಲ್ಲ ಆ ಉದ್ಯೋಗ ಖಾತ್ರಿ ಜೆಂಡ ಹಿಡ್ಕೊಂಡು ಹೋರಾಟ ಮಾಡಿ ಉದ್ಯೋಗ ಖಾತ್ರಿ ಕೆಲಸ ಕೊಡಿಸ್ತಾ ಇದೆ. ರೈತರಿಗೆ ಅನ್ಯಾಯ ಆದ್ರೆ ರೈತರಿಗೆ ಕೂಡ ಜೆಂಡ ಹಿಡಿತೀವಿ, ದಲಿತರಿಗೆ ಅನ್ಯಾಯ ಆದ್ರೆ ದಲಿತರ ಜೆಂಡ ಹಿಡಿತೀವಿ, ಜೆಂಡನ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತಾ ಅಲ್ಪಸಂಖ್ಯಾತರಿಗೆ ಜೆಂಡ ಕೊಡ್ತು. ಆದ್ರೆ ಕಾಂಗ್ರೆಸ್ BJP ಕೊಟ್ಟು ಹೋರಾಟ ಮಾಡಿದ ಇತಿಹಾಸ ಇದೆ ಅವ್ರದ್ದು. ಕೂಲಿ ಇಲ್ಲ ಅಂತ ಎಂದಾದ್ರೂ ಹೋರಾಟ ಮಾಡಿದಾರೆ ಕಾಂಗ್ರೆಸ್ BJP ಅವರು, JDS. ಮಹಿಳೆಯರಿಗೆ ಶೌಚಾಲಯ ಅಂತ ಹೋರಾಟ ಮಾಡಿದ್ದಾರೆ, ರೈತರಿಗೆ ಬೆಳೆ ಇಲ್ಲ ಅಂತ ಹೋರಾಟ ಮಾಡಿದ್ದಾರೆ, ನೀರಿಲ್ಲ ಅಂತ ಹೋರಾಟ ಮಾಡಿ ಜೆಂಡ ಹಿಡಿದು ಹೋರಾಟ ಮಾಡಿದ ಇತಿಹಾಸ ಇದೆ ಅವರಿಗೆ. ಇತಿಹಾಸ ಇರೋದು ನಮ್ಮ ಭಾಗದಲ್ಲಿ ಕೆಂಪ ಜೆಂಡಕ್ಕೆ ಮಾತ್ರ ಕೂಲಿಕಾರರ ಕಾಳಜಿ, ರೈತರ ಕಾಳಜಿ ಇದೆ. ಹಿಂಗಾಗಿ ಈ ಭಾಗದಲ್ಲ ರೈತರು ಕೂಲಿಕಾರರು ಒಂದಾಗದ ಅನಿವಾರ್ಯತೆ ಇದೆ. ಜಾತಿ ಮತ ಬಿಟ್ಟು ನಾವು ಕೂಲಿ ಮತ್ತು ರೈತರು ಒಂದಾದಾಗ ಮಾತ್ರ ಏನಾದ್ರೂ ಅಭಿವೃದ್ಧಿ ಕಾಣ್ತು ಮುಂದ, ಇಲ್ಲಾಂದ್ರೆ ಅಭಿವೃದ್ಧಿ ಕಾಣೋದಲ್ಲ. ಇವು ರಾಜಕೀಯ ಕೈಯ ಸಿಕ್ಕು ಜಾತಿ ಮಧ್ಯೆ ಗಲಭೆ ಮಾಡಿ ದಿನ ಟೇಷನ್ ಮುಂದಿರ್ತಕ್ಕಂಥ ಪರಿಸ್ಥಿತಿ ಮುಂದೊಂದಿನ ಬರ್ತಾ ಇದೆ. ಇವತ್ತು ನೋಡಿ ತಿರುಗಿಸ್ತಾ ಇದ್ದಾರ. ಕುಡ್ಲಿಕ್ಕೆ ನೀರು ಸಿಗ್ತಾ ಇಲ್ಲ ದೇಶದಲ್ಲಿ, ಪೆಟ್ರೋಲ್ ಸಿಗ್ತಿಲ್ಲ, ಡೀಸೆಲ್ ಸಿಗ್ತಿಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಕೂಲಿ ಸಿಗ್ತಾ ಇಲ್ಲ. ಸೊಸೈಟಿ ಬಂದ್ ಮಾಡ್ಲಿಕ್ಕೆ ಹೊಂಟಿದ್ದಾರ. ಸೊಸೈಟಿ ರೊಕ್ಕ ಹಾಕ್ತಾ ಇದಾರ 200 ರೂಪಾಯಿ 300 ರೂಪಾಯಿ. ಅವನ್ನೆಲ್ಲವನ್ನ ಹಾಳು ಮಾಡ್ಲಿಕ್ಕೆ ಹೊಂಟಿದ್ದಾರ. ಅದನ್ನ ಚರ್ಚೆ ಮಾಡಬಾರ್ದಂತಂದು
ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ಲಿಕ್ಕೆ ಪಾಕಿಸ್ತಾನದವ್ರು ಬಂದಾರ, ಇಲ್ಲಂದ್ರೆ ಏನೋ ಬಾಂಬ್ ಹಾಕೋದು, ಇಲ್ಲ ಚೀನಾದ ಹೆಸರು ಹೇಳೋದು, ಈ ನಾಟಕಗಳು ಚಾಲು ಮಾಡಿ ಇದನ್ನ ತಿರುಸ್ತಾರ. ನಮಗೆ ಗೊತ್ತಾಗಬಾರ್ದು, ನಮ್ಮ ಹಸುವಿನ ಬೆಲೆ ನಮಗೆ ಗೊತ್ತಾಗಬಾರ್ದು, ನಮ್ಮ ಕೂಲಿಯ ಬೆಲೆ ನಮಗೆ ಗೊತ್ತಾಗಬಾರ್ದು, ನಾವು ರೈತರು ಬೆಳೆದಂಥ ಬೆಳೆಗೆ ಬೆಲೆ ಸಿಗೋದ ಬಗ್ಗೆ ಮಾತಾಡಬಾರ್ದು ಅಂದ್ರೆ ಜಾತಿ ಧರ್ಮ ಯುದ್ಧ ಅಂತೇಳಿ ತಿರುಚಿಕೆ ಅವರು ರಾಜಕೀಯ ಬೇಳೆ ಬೆರೆಸ್ಕೊಳ್ತಕ್ಕಂಥ ಹುನ್ನಾರನ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಿಜೆಪಿ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಎತ್ತಿದಾರ. ಆದ್ರೆ ಹೋರಾಟ ಮಾಡ್ತಕ್ಕಂಥ ಸೌಜನ್ಯಕ್ಕೆ ಹೋರಾಟಕ್ಕೆ ಹೋದ್ರ ಇವ್ರು ದೇಶದ್ರೋಹಿಗಳು, ಕೆಂಪ್ ಜಂಡದವ್ರು, ಇವ್ರು ಬರೀ ಹೋರಾಟನ ಮಾಡ್ತಿರ್ತಾರೆ. ಏನ್ ಕೇಳ್ತಾರೆ, ಜಂಡ ಹಿಡ್ಕೊಂಡು ಬಂದ್ರ, ಜಂಡ ಹಿಡ್ಕೊಂಡು ಬರ್ಲಿದ್ರೆ ಇನ್ನೂ ಎಷ್ಟು ಪರಿಸ್ಥಿತಿ ಇತ್ತು ಈ ದೇಶದಲ್ಲಿ. ಈ ಜಂಡ ಹಿಡ್ಕೊಂಡು ಹೋರಾಟ ಮಾಡೋರಿಗೆ ಸಹ ಕಾಯ್ದೆ ತಂದಿದ್ದಾರೆ ಮೊನ್ನೆ. ಏನಾದ್ರು ಹಿಂಗ್ ಕೂತ್ಕೊಂಡು ಭಾಷಣ ಮಾಡಿ ಹಿಂಗ್ ಕೂತ್ಕೊಂಡು ನಾವು ಭಾಷಣ ಮಾಡಕ್ ಬಂದ್ರ ಕೇಸ್ ಹಾಕ್ಲಿಕ್ಕೆ ಕಾಯ್ದೆ ಮಾಡಿದ್ದಾರ ಮೋದಿ ಅವರು. ಕೂತ್ಕೊಂಡು ಭಾಷಣ ಮಾಡಂಗಿಲ್ಲ, ಸರ್ಕಾರದ ಧೋರಣೆಗಳು ಖಂಡಿಸಂಗಿಲ್ಲ ಪಬ್ಲಿಕ್ ಆಗಿ. ಹಿಂಗೇನಾದ್ರೂ ಪಬ್ಲಿಕ್ ಆಗಿ ಖಂಡಿಸ್ತೀವಿ ಅಂದ್ರೆ ನಮ್ಮ ಮೇಲೆ 2 ತಿಂಗಳ ಸಜೆ, 25,000 ದಂಡ, ನೀವು ಕುಂತ್ಕೊಂಡ್ರೆ 1 ತಿಂಗಳ ಸಜೆ. ಈಗಾಗಲೇ ಕಾರ್ಮಿಕರ ಕಾಯ್ದೆ ತಿದ್ದುಪಡಿ ಮಾಡಿಟ್ಟಿದ್ದಾರೆ. ಸರ್ಕಾರ ವಿರುದ್ಧ ಏನಾದ್ರು ಮಾತಾಡಿ ದೇಶದ್ರೋಹಿ ಅಂತ ಪಟ್ಟ ಕಟ್ತಾರೆ. ಅಂದ್ರ ಸರ್ವಾಧಿಕಾರಿಗಳ ಧೋರಣೆ ಈಗಾಗಲೇ ಜಾರಿ ಮಾಡ್ಲಿಕ್ಕೆ ಹೊರಟಾನ ನಮ್ಮ ಮೋದಿಯವರು. ಹಿಂದಗೇನು ರಾಜರ ಆಳ್ಕಿತ್ತ, ಅದಕ್ಕೆ ಆ ನಂತರ ಬ್ರಿಟಿಷರ ಆಳ್ಕಿತ್ತಲ್ಲ, ಆ ಬ್ರಿಟಿಷ್ ಆಳ್ಕಿಂತ ದೊಡ್ಡ ಆಘಾತಕಾರಿ ಆಡಳಿತ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಈ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ. ಇದನ್ನ ಏನಾದ್ರು ಹಿಂಬಾಲಿಸ್ಬೇಕಂದ್ರೆ ಇದಕ್ಕೊಂದೇ ದಾರಿ, ಕೂಲಿಕಾರರು, ರೈತರು, ದಲಿತರು, ಅಲ್ಪಸಂಖ್ಯಾತರು ನಾವೆಲ್ಲರೂ ಒಂದಾಗಿ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಸಾಕಾಗಿದೆ. ಇಟ್ಕೊಂಡು ಹೋರಾಟ ಮಾಡೋದು ಅನಿವಾರ್ಯತೆ ಇದೆ. ಹೀಗಾಗಿ ಈ ಭಾಗದಲ್ಲಿ ನೀರಾವರಿ ಪ್ರದೇಶ ಆದರೂ ಚಿಂತೆ, ಆದರೂ ಇಲ್ಲಿ 50 ಎಕರೆ 100 ಎಕರೆ 200 ಎಕರೆ ಇದ್ದಂಥ ನಾವು ಭೂಮಾಲಕರು ಯಾರು ಇಲ್ಲ. ಇದ್ರೆ ಒಬ್ಬೊಬ್ಬರು ಇರ್ಬೋದು. ಅದು ಎಲ್ಲರೂ 1-2 ಎಕರೆ 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಒಳಗಿರ್ತಕ್ಕಂಥವ್ರು ಭಾಳ ಜನ ರೈತರಿದ್ದಾರೆ. ಮತ್ತು ಏನಿಲ್ಲದಂಥ ಕೂಲಿಕಾರರು, ದಲಿತರು, ಅಲ್ಪಸಂಖ್ಯಾತರು ಇದ್ದೀವಿ. ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋದು ಅನಿವಾರ್ಯತೆ ಇದೆ. ಹೋರಾಟ ಮಾಡಬೇಕಾದ್ರೆ ಒಂದು ವೇದಿಕೆ ಇದೆ. ಹಿಂಗಾಗಿ ಕೂಲಿಕಾರ ಸಂಘಟನೆ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕಟ್ಟುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಸಂಘಟನೆ ಕಟ್ಟುವ ಜವಾಬ್ದಾರಿ ತಗೊಂಡು ಮುಂದೋಗಿ ಪ್ರತಿಯೊಂದು ಗ್ರಾಮದಲ್ಲಿ ಸಂಘಟನೆ ಗಟ್ಟಿಯಾಗಿ ಕಟ್ಟಿ ಈ ಕೂಲಿಕಾರರ ಬಡವರ ಪರವಾಗಿ ಧ್ವನಿ ಆಗಬೇಕಾಗದ ಜವಾಬ್ದಾರಿ ಈ ಮುಂದಿನ ಕಮಿಟಿಗಿದೆ. ಹಿಂಗಾಗಿ ಆ ಒಂದು ಜವಾಬ್ದಾರಿನ ಈ ಕಮಿಟಿ ತಗೊಂಡು ಹೋಕ್ಕವ, ಈ ಸಮ್ಮೇಳನ ತಗೊಂಡು ಹೋಗತ್ತೆ ಅಂತಂದು ನಿಭಾಯಿಸಿ ಮತ್ತು ಆಶ್ವಾಸನೆ ಇದು ಮಾಡ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನನಗೆ ಉದ್ಘಾಟನೆಯಾಗಿ ಮಾತಾಡಲಿಕ್ಕೆ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಕುಂತಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಿವಸ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಹೊಸಕೇರಿ ಡಗ್ಗೆ ಗ್ರಾಮದಲ್ಲಿ ಒಂದು ಗ್ರಾಮ ಘಟಕದ ಸಮ್ಮೇಳನಕ್ಕೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಹೊಸಕೇರಿ ಡಗ್ಗಿ ಗ್ರಾಮದ ಹಿರಿಯರೇ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘಟನೆಯ ಮುಖಂಡರುಗಳೇ ಹಾಗೂ ರಾಜ್ಯದ ಮುಖಂಡರಾಗಿರುವಂಥ CIT ಮುಖಂಡರಾಗಿರುವಂಥ ಕಾರ್ಯದರ್ಶಿಯವರಾದಂಥ ಕಾಮ್ರೇಡ್ ನಿರ್ಪಾದಿ ಬೆಣಕಲ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಮಹಿಳೆ ತಾಯಂದ್ರೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ತಾಯಂದ್ರಿ ಮತ್ತು ಯುವಕರೇ ಮತ್ತು ಊರಿನ ಹಿರಿಯರೇ ಸಂಗಾತಿಗಳೇ, ಇವತ್ತು ಕರ್ನಾಟಕ ಪ್ರಾಂತ ಗ್ರಾಮೀಣ ಕಾರ್ಮಿಕರ ಸಂಘಟನೆ ಇದು ನಾವು 4ನೇ ಸಮ್ಮೇಳನ. 3 ವರ್ಷಕ್ಕೊಂದ್ಸಲ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲರೂ ಕೂಡಿ ಊರಿನಲ್ಲಿರ್ತಕ್ಕಂಥ ರೈತರು, ಕೃಷಿ ಕೂಲಿಕಾರರು, ಯುವಕರು, ಎಲ್ಲರೂ ಮಹಿಳೆಯರು ಸೇರಿಕೊಂಡು ಒಂದು 3 ವರ್ಷಕ್ಕೊಂದ್ಸಲ ನಮ್ಮ ಊರಿನಲ್ಲಿರ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿಗಾಗಿ ಒಂದು ಕರಡು ವರದಿಯನ್ನು ತಯಾರಿ ಮಾಡಿ ತಾಲೂಕು ಮಟ್ಟದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಹಾಗೂ ಜಿಲ್ಲಾ ಸಮ್ಮೇಳನದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ರಾಜ್ಯ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗೋದು. ಬಂಧುಗಳೇ, ಇಲ್ಲಿ ವೇದಿಕೆ ಮೇಲೆ ಬ್ಯಾನರ್ ಮೇಲೆ ನಾವು ಹಾಕಿದ್ದೀವಿ ಕೆಲವು ಬೇಡಿಕೆಗಳನ್ನು. ಕುಡಿಯೋ ನೀರಿರ್ಬೋದು, ಶಿಕ್ಷಣ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು,
ಆಹಾರದ ಬಗ್ಗೆ ಇರ್ಬೋದು, ಮಹಿಳೆಯರ ಪ್ರಶ್ನೆಗಳನ್ನಿರ್ಬೋದು, ಯುವಕರ ಉದ್ಯೋಗದ ಪ್ರಶ್ನೆಗಳನ್ನಿರ್ಬೋದು, ಇವೆಲ್ಲವನ್ನು ಇಟ್ಟುಕೊಂಡು ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಜಿಲ್ಲಾ ಮತ್ತು ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲಿ ಒಂದು ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಡುವಂಥ ಕೆಲಸ ಈ ನಿಮ್ಮ ಗ್ರಾಮ ಘಟಕ ಸಮ್ಮೇಳನದಿಂದ ನಡೀತಿದೆ ಬಂಧುಗಳೇ. ಈಗಾಗಲೇ ಹಲವಾರು ಮುಖಂಡರು ಇನ್ನೂ ಮಾತಾಡೋರಿದ್ದಾರೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇದು ಮಾಡೋದಿಲ್ಲ. ನಮ್ಮೂರಿನಲ್ಲಿ ಏನು ಡಗ್ಗಿ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿಕೊಂಡು ಯುವಕರು ಹಲವಾರು ಹೋರಾಟಗಳನ್ನು ಮಾಡಿದ ಹಿಂದೆ ನೆನಪಿದೆ. ಆಹಾರದ BPL ಕಾರ್ಡಿಗೆ ಸಂಬಂಧಪಟ್ಟಂಗಿರ್ಬೋದು, ಹಾಗೂ ಮಹಿಳೆಯರ ಪ್ರಶ್ನೆಗಳನ್ನಿರ್ಬೋದು, ಸ್ಮಶಾನದ ಪ್ರಶ್ನೆಗಳನ್ನು ಇಟ್ಕೊಂಡು ಇರ್ಬೋದು, ಮತ್ತು ಮಹಿಳೆಯರ ಹೈಟೆಕ್ ಶೌಚಾಲಯಗಳ ಪ್ರಶ್ನೆಗಳನ್ನು ಇಟ್ಕೊಂಡು, ಇವತ್ತು ಯುವಕರ ಪ್ರಶ್ನೆಗಳನ್ನು ಇಟ್ಕೊಂಡು ಹಲವಾಂತರ ನಾವೇನೇನು ಮಾಡಿದ್ದೀವಿ, ಇನ್ನೂ ಬಿಟ್ಟೋಗಿರುವಂಥ ಕೆಲಸಗಳು ಏನೇನು ಅದಾವ ಅವನ್ನ ಸರ್ಕಾರಕ್ಕೆ ಮುಂದೆ ಒಯ್ಯುವಂಥ ಕೆಲಸ ಗ್ರಾಮ ಘಟಕ ಮತ್ತು ತಾಲೂಕು ಸಮ್ಮೇಳನಗಳಲ್ಲಿ ನಾವು ಚರ್ಚೆ ಮಾಡಿ ತಗೊಂಡು ಹೋಗ್ಬೇಕಾಗತ್ತೆ ಬಂಧುಗಳೇ. ಇವತ್ತು ನಿಮ್ಮ ಗ್ರಾಮ ಘಟಕದ ಹೊಸ ಸಮಿತಿಯನ್ನು ಆಯ್ಕೆ ಮಾಡಿ ಊರಿನಾಗಿರ್ತಕ್ಕಂಥ ಎಲ್ಲರೂ ಹಿರಿಯರನ್ನ ಸಂಪರ್ಕ ಮಾಡಿ ಯುವಕರನ್ನ ಮಾತಾಡಿಸಿ ಒಂದು ಒಳ್ಳೆ ಒಂದು ಕಮಿಟಿಯಾಗಿ ಏನು ಹೊಸದಾಗಿ ನೀವು ಆರಿಸಿದಿರಿ, ಆ ಕಮಿಟಿ ಮುಂದೆ ಚೆನ್ನಾಗಿ ಸಭೆಗಳನ್ನು ಮಾಡಲಿ, ಒಳ್ಳೊಳ್ಳೆ ನಮ್ಮೂರಿನಲ್ಲಿರ್ತಕ್ಕಂಥ ಬೇಡಿಕೆಗಳಿಗಾಗಿ ಹೋರಾಟವನ್ನು ಮಾಡಲಿ. ಅದು ನಾವು ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ ನಿಮಗೆ ಸಂಪೂರ್ಣವಾಗಿ ನಾವು ಬೆಂಬಲವಾಗಿ ಇರ್ತೀವಿ. ನಿಮ್ಮೂರಿನಲ್ಲಿರ್ತಕ್ಕಂಥ ಏನೇ ಸಮಸ್ಯೆ ಇರಲ್ಲ, ರೈತರ ಸಮಸ್ಯೆಗಳು ಇರ್ಬೋದು, ಯುವಕರ ಸಮಸ್ಯೆಗಳು ಇರ್ಬೋದು, ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಹೋಗ್ಬೇಕಾಗತ್ತೆ ಬಂಧುಗಳೇ. ಯಾಕಂತಂದು ಈಗಿನ ಸರ್ಕಾರಗಳು ನೀವೆಲ್ಲ ನೋಡ್ತಾ ಇದ್ದೀರಿ, ರೈತರು ಯಾವ ರೀತಿ ಎದಗೊತ್ತಕ್ಕೆ ಹೋಗ್ಯಾರ. ಕೂಲಿಕಾರರ ಕೂಲಿ ಕೆಲಸದ ದಿನಗಳ ಕಮ್ಮಿ ಆಕೈತವ ಯಂತ್ರಗಳ ಬಳಕೆಯಿಂದ. ಹಾಗೂ ಯುವಕರಿಗೆ ಉದ್ಯೋಗ ಕೊಡ್ತಂತ ಹೇಳಿದ್ರೆ ಸರ್ಕಾರ ಯಾವುದೇ ರೀತಿಯಲ್ಲಿ ಉದ್ಯೋಗ ಸಿಗಲಿಲ್ಲ ಯುವಕರಿಗೆ. ಸರಿಸುಮಾರು ವರ್ಷಕ್ಕಿಷ್ಟು ಲಕ್ಷಗಟ್ಟಲೆ ಉದ್ಯೋಗವನ್ನು ಕೊಡ್ತು ಅಂತ ಹೇಳಿದರು. ಸಾಕಷ್ಟು ಡಬಲ್ ಡಿಗ್ರಿ ಮಾಡಿದಂಥವ್ರು, MA ಮಾಡಿದಂಥವ್ರು, ಇವತ್ತು ಸಾಕಷ್ಟು ಯುವಕರು ಬೇರೆ ದಾರಿ ಇಲ್ಲ ಅವರಿಗೆ. ಆ ರೀತಿ ಇಲ್ಲ, ಓದಿ ಇವತ್ತು ಮನೆಗೆ ಕುಂದ್ರಂಥ ಕೆಲಸ ಇವತ್ತು ಆಗ್ತಾ ಇದೆ. ಹಂಗಾಗಿ ಸರ್ಕಾರಗಳು ಇದನ್ನು ಎಲ್ಲೆಲ್ಲಿ ಇಲಾಖೆಗಳು ಖಾಲಿ ಅದಾವ ಅಲ್ಲಿ ತುಂಬುವಂಥ ಕೆಲಸ, ಓದ್ಯರಿಗೆ ಕೆಲಸ ಕೊಡ್ಬೇಕಂತೇಳಿ ಸಮ್ಮೇಳನವನ್ನು ಒತ್ತಾಯ ಮಾಡೋದ್ರ ಮೂಲಕ ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ವೇದಿಕೆ ಮೇಲೆ ಮುಖಂಡರು ಮಾತಾಡೋರದಾರ, ಯುವಕರು ಮತ್ತು ಮಹಿಳೆಯರು ಈ ಒಂದು ಏನು ಗ್ರಾಮ ಘಟಕ ಅಧ್ಯಕ್ಷರಾಗಿ ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಭೀಮಪ್ಪ ಪೂಜಾರಿ ಅವರಿಗೂ ಮತ್ತು ಕಾರ್ಯದರ್ಶಿಯಾಗಿ ಆಯ್ಕಿರ್ತಕ್ಕಂಥ ಗಂಗಾಧರ ಅವರು, ಇವರೆಲ್ಲರೂ ಕೂಡಿ ಒಂದು ಒಳ್ಳೆಯ ಮುಂದಿನ ಭವಿಷ್ಯಕ್ಕಾಗಿ ಒಂದು ತಗೊಂಡು ಹೋಗೋದು ಅವಶ್ಯಕತೆ ಇದೆ ಬಂಧುಗಳು. ಹಲವಾರು ವಿಚಾರಗಳನ್ನು ಇವತ್ತೆಲ್ಲ ನೋಡ್ತಾ ಇದ್ದೀರಿ. ಕನಕಗಿರಿ ಕ್ಷೇತ್ರ SC ಮೀಸಲು ಕ್ಷೇತ್ರ ಆದಮೇಲೆ ಇವತ್ತು ಯಾರೂ ಬಡವರನ್ನ ಯಾರೂ ಉದ್ಧಾರ ಮಾಡಲಿಲ್ಲ. ಈಗಿರ್ತಕ್ಕಂಥ ಸಚಿವರು ಇರ್ಬೋದು, ಹಿಂದೆ ಇರ್ತಕ್ಕಂಥ MLA ಇರ್ತಕ್ಕಂಥ ದಡೇಸೂರು ಬಸವರಾಜ್ ಇರ್ಬೋದು. ಮೀಸಲು ಕ್ಷೇತ್ರ ಅಂತ ಹೇಳಿದ್ರೆ SC ST ಜನಸಂಖ್ಯೆ ಕನಕಗಿರಿ ಕ್ಷೇತ್ರದೊಳಗೆ ಎಷ್ಟು ಜನ ಅದಾರ ಅವು ಅಲ್ಲಿರ್ತಕ್ಕಂಥ ಜನ ಉದ್ಧಾರ ಮಾಡಬೇಕು. ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳು ಏನು ಕಮ್ಮಿ ಅದಾವ ಅಂತಂದೇಳಿ ಸರ್ಕಾರ ಗುರ್ತು ಮಾಡಿ ಒಂದು ಮೀಸಲು ಕ್ಷೇತ್ರ ಅಂತೇಳಿ ಮಾಡಿದರೆ. ಆದರೆ 25 ವರ್ಷ ಮುಗಿಯಕ್ಕೆ ಬಂತು, ಇನ್ನೂ ಯಾರು ನಮ್ಮ ಕ್ಷೇತ್ರದಲ್ಲಿ SC ST ಜನಾಂಗದರಾತು ಇತರ ಜನಾಂಗದರಾತು ಯಾರಿಗೆ ಏನೂ ಸಿಗಲಿಲ್ಲ ಅಂತ ನಾ ಕೊರಗು ಇವತ್ತೆಲ್ಲ ನಮ್ಮ ಯುವಕರಲ್ಲಿ ಮತ್ತು ಮಹಿಳೆಯರಲ್ಲಿ ಸರಿಸುಮಾರು ಇಡೀ ನಮ್ಮ ಕ್ಷೇತ್ರದಲ್ಲಿ ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ. ಏನು ಮಾಡಲಿಲ್ಲ, ನಾನು ಮುಂದೆ ನೀನು ಮುಂದೆ ಅಂತೇಳಿ ಅವ್ರು ಆಸ್ತಿ ಮಾಡ್ಕೊಂಡ್ರೆ ಹೊರತು ಇಲ್ಲಿರ್ತಕ್ಕಂಥ ರೈತರಿಗೆ ಕೃಷಿ ಕೂಲಿಕಾರಿಗೆ ಒಂದು ವಿಷಯಗಳನ್ನು ಅವರು ಮಾತಾಡೋದಲ್ಲ. ಅವ್ರನ್ನ ಆರಿಸಿ ಕಳಿಸಿ ಹೋಗಿದ್ದೀನಿ. ಈಗ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ನಮ್ಮ ಹೊಸಕೆರೆ ಡಗ್ಗಿಯ 4ನೇ ಸಮ್ಮೇಳನದ ಭಾಗವಾಗಿ ಈ ಬಹಿರಂಗ ಸಭೆಯಲ್ಲಿ ಒಂದಿಷ್ಟು ವಿಷಯಗಳನ್ನು ನೀವು ಮರೆತು ಹೋಗಿರ್ತೀರಿ. ಅದು ಸ್ವಲ್ಪ ನೆನಪು ಮಾಡಿ ಹೇಳ್ತೀವಿ ನಿಮಗೆ. ಕೃಷಿ ಕೂಲಿಕಾರರ ಸಂಘ ಅಂತ ಹೇಳಿದರೆ ಇದು ಯಾವುದೇ ಒಂದು ವರ್ಗದ ಯಾವುದೇ ಒಂದು ಸಮುದಾಯದ ಸಂಘಟನೆ ಅಲ್ಲ. ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರನ್ನ ಒಳಗೊಂಡಂತೆ ಇರುವಂಥ ಸಂಘಟನೆ.
ಅದೇ ರೀತಿ ಈ ಸಂಘಟನೆ ಯಾವುದೇ ಒಂದು ರಾಜಕೀಯ ಪಕ್ಷದ ಬಾಲಂಗೋಚಿಯಾಗಿಲ್ಲ. ನಮಗೆ ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಇಲ್ಲ. ನಾವು ಇದರ ಇರುವಂಥವ್ರು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು. ನಮಗೆ ಯಾರು ಅನುಕೂಲ ಮಾಡಿಕೊಡ್ತಾರ, ನಮ್ಮ ಜೀವನಕ್ಕೆ ಯಾರು ಸಹಾಯ ಮಾಡ್ತಾರ, ಅವರನ್ನು ನಾವು ಬೆಂಬಲಿಸುವಂಥ ಒಂದು ಸಂಘಟನೆ. ಹಲವಾರು ಗ್ರಾಮಗಳಲ್ಲಿ ಬಂಧುಗಳು ಸ್ವಲ್ಪ ಲಕ್ಷ ಬಿಟ್ಟು ಕೇಳ್ರಿ, ಹಲವಾರು ಗ್ರಾಮಗಳಲ್ಲಿ ಇತ್ತೀಚೆಗೆ ಗ್ರಾಮಗಳಲ್ಲಿ ಜನರಿಗೆ ಕೆಲಸ ಇಲ್ಲ, ಕೂಲಿಕಾರರಿಗೆ ಕೆಲಸ ಇಲ್ಲ, ಬಡ ರೈತ ಸಣ್ಣ ರೈತರಿಗೆ ಉದ್ಯೋಗ ಇಲ್ಲ. ಕೇವಲ ಮಧ್ಯಮ ವರ್ಗದ ರೈತರು, ಶ್ರೀಮಂತ ರೈತರು ಮಾತ್ರ ಇವತ್ತು ಜೀವನ ನಡೆಸುವಂಥದ್ದು ನೋಡ್ತಾ ಇದ್ದೀವಿ. ಕೂಲಿಕಾರರಿಗೆ ಕೆಲಸ ಇಲ್ಲ ಅಂತೇಳಿ 2004ನೇ ಇಸವಿಯಲ್ಲಿ ಇಡೀ ದೇಶದಾದ್ಯಂತ ಸಂಚಾರ ಮಾಡಿ, ಈಗ ನಮ್ಮ ಸಂಗಾತಿ ಹೇಳಿದಂಥ ಕೆಂಪು ಜೆಂಡಾದವರು ಕೂಲಿಕಾರರಿಗೆ, ಬಡ ರೈತರಿಗೆ, ಸಣ್ಣ ಪುಟ್ಟ ರೈತರಿಗೆ, ಕಾರ್ಮಿಕರಿಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಕೊಡಬೇಕು, ಕೆಲಸ ಸರಿಯಾಗಿ ಕೂಲಿ ಕೊಡಬೇಕಂತೇಳಿ ದೊಡ್ಡದಾದಂಥ ಹೋರಾಟ ಮಾಡಿದ ಫಲವಾಗಿ 2005ನೇ ಇಸವಿಯಲ್ಲಿ ಸ್ವಲ್ಪ ಲಕ್ಷ ಬಿಟ್ಟು ಕೇಳ್ರಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ 2005 ಜಾರಿಗೆ ತಂದರು, ಕೆಲಸ ಕೊಟ್ಟರು. ಆಗಿನ ಸಂದರ್ಭದಲ್ಲಿ 2005ರಲ್ಲಿ ಕೇವಲ 64 ರೂಪಾಯಿ ಕೂಲಿ, ಅವಾಗ ಕೇವಲ 64 ರೂಪಾಯಿ ಕೂಲಿಯಿಂದ ಈಗ 370-380 ರೂಪಾಯಿವರೆಗೆ ಬಂದಿದೆ. ತನ್ನಷ್ಟಕ್ಕೆ ತಾನೇ ಬಂದಿಲ್ಲ ಅದು. ನಿಮ್ಮಂಗ ಹಲವಾರು ಗ್ರಾಮಗಳಿಂದ, ಎಲ್ಲ ತಾಲೂಕುಗಳಿಂದ, ಎಲ್ಲ ಜಿಲ್ಲೆಗಳಿಂದ ಇಡೀ ರಾಜ್ಯದಲ್ಲಿ ಹೋರಾಟದ ಫಲವಾಗಿ ಇವತ್ತು ಕೂಲಿ ದರ ಹೆಚ್ಚಳ ಆಗೈತಿ. ಒಂದು ವರ್ಷದಲ್ಲಿ 100 ದಿವಸ ಕೆಲಸ ಕೊಡ್ಬೇಕು, ಬ್ಯಾಂಕ್ ಅಕೌಂಟ್, ಪೋಸ್ಟ್ ಆಫೀಸ್ನ ಅಕೌಂಟ್ ಮಾಡೋ ಅಕೌಂಟಿಗೆ ಕೂಲಿ ಹಾಕ್ಬೇಕಂತೇಳಿ ಕಾಯ್ದೆ ಮಾಡಿದ್ರು. ಆ ಕಾಯ್ದೆಯನ್ನ ಇವತ್ತ ಕೇಂದ್ರ ಸರ್ಕಾರ ಅವರಿಗೆ ಸರಿ ಕಾಣಲಿಲ್ಲ. ಅದು ಬಡವರು, ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು, ಆಹಾರ ಅಂತ ಏನು ಕೇಳ್ತೀವಲ್ಲ, ಇವು ಮೂರನ್ನು ನಾವು ಪಡ್ಕೊಂತೀವಿ ಅಂತ ಹೇಳಿ ಇವತ್ತ ರಾಜ್ಯದ ತುಂಬೆಲ್ಲ ಸಮ್ಮೇಳನ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಇದು ಆಗ ಹೇಳಿದ್ನಲ್ಲ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ 2005 ಇದನ್ನು ರದ್ದು ಮಾಡಿದ್ದನ್ನು ವಿರೋಧಿಸಿ ಪ್ರತಿಯೊಂದು ಹಳ್ಳಿಯಲ್ಲಿ, ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಜಾಥಾಗಳನ್ನು ಮಾಡಿ ನಮ್ಮ ಸಹೋದರ ಸಂಘಟನೆಯೊಂದಿಗೆ ರೈತ ಸಂಘ, ಕಾರ್ಮಿಕರ ಸಂಘ, ಮಹಿಳಾ ಸಂಘ, ದೇವದಾಸರ ಸಂಘ, ವಿದ್ಯಾರ್ಥಿ ಯುವಜನರ ಸಂಘ, ಸಮಾನ ಮನಸ್ಕರ ಪ್ರಜಾಪ್ರಭುತ್ವವಾದಿ ಸಂಘಟನೆಗಳನ್ನು ಕೂಡಿಕೊಂಡು ಇಡೀ ದೇಶದಾದ್ಯಂತ ದೊಡ್ಡದಾದಂಥ ಹೋರಾಟ ಮಾಡ್ತೀವಿ. ಅದೇ ರೀತಿ ನಾಳೆ ಏಪ್ರಿಲ್ 9ನೇ ತಾರೀಕಿನ ದಿವಸ ಕೊಪ್ಪಳ ಜಿಲ್ಲೆಯ ಕೂಲಿಕಾರರ 2 ದಿವಸ ಸಮ್ಮೇಳನ ನಡೀತೈತಿ. 9 ಗಂಗಾವತಿಯಲ್ಲಿ, 9ಕ್ಕೆ ಬಹಿರಂಗ ಸಭೆ ಇರ್ತದೆ. ಆ ಬಹಿರಂಗ ಸಭೆಗೆ ಈ ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘದ ಕೇಂದ್ರ ಕಾರ್ಯದರ್ಶಿಗಳಾದಂಥ ಬಿ ವೆಂಕಟ್ ಅವರು ಬರ್ತಾರ. ಇವತ್ತು ರಾಜ್ಯದ ಪರಿಸ್ಥಿತಿ ಏನೈತಿ, ಕೇಂದ್ರ ಸರ್ಕಾರದ ಪರಿಸ್ಥಿತಿ ಏನೈತಿ ಅಂತೇಳಿ ವಿಸ್ತಾರವಾಗಿ ಹೇಳಿ ನಮ್ಮನ್ನು ಮುಂದುವರಿಸಿರೋದ್ರ. ನಿಮಗೊಂದಿಷ್ಟು ಪ್ರಶ್ನೆ ಮಾಡ್ತೀನಿ ನಾವು. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಮನೆ ಮಕ್ಕಳವರು ಎಷ್ಟು ಕೆರೆಗಳನ್ನ ತುಂಬಿಸ್ತಿದ್ರು ನೀರು, ಎಷ್ಟು ಕೆರೆಯನ್ನ ನೀರಾವರಿ ಹಾಕಿದ್ದು. ನೀರಾವರಿ ಎಲ್ಲೇನು ಯಾವ ಕೆರೆಗನ್ನ ಮಾಡ್ಯಾರ? ಈಗ ಯಾವ ಕೆರೆಗೆ ನೀರಾವರಿ ಮಾಡ್ಯಾರ? ಯಾವ ಕೆರೆಗೆ ನೀರಾವರಿ ಕಲ್ಪನೆ ಮಾಡಿಲ್ಲ. ಈಗ ನೀರಾವರಿ ಆಗ್ಬೇಕಂತ ಹೇಳಿ ನಮ್ಮದು ಒಂದು ಹೋರಾಟ ಇದೆ. ಅದೇ ರೀತಿ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಆಗ್ಬೇಕಂತೇಳಿ ಒಂದು ಹೋರಾಟ ಇದೆ. ಅದೇ ರೀತಿ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಕೊಪ್ಪಳದಲ್ಲಿ ವಿಶೇಷ ಆರ್ಥಿಕ ವಲಯ ಕೊಪ್ಪಳ ತಾಲೂಕು ಅಂತೇಳಿ ಕೈಗಾರಿಕಾ ಕೇಂದ್ರಗಳನ್ನು ಮಾಡಿದರು. ಕೈಗಾರಿಕಾ ಕೇಂದ್ರಗಳನ್ನು ಮಾಡಿದ ಕೊಪ್ಪಳ ಜನರೇ 1-2 ಲಕ್ಷಕ್ಕೆ ಮಾರ್ತಕ್ಕಂಥ 1 ಎಕರೆ ಭೂಮಿ
ಕೋಟಿಗಟ್ಟಲೆ ಕಿಮ್ಮತ್ತು ಮಾಡಿ ಕೈಗಾರಿಕೆಗಳನ್ನು ಹಾಕಿ ಅವಾಗ ಆರಂಭ ಆದ ಟೈಮ್ನಲ್ಲಿ ಬಂಗಾರದ ಗಾಳಿ ಬರ್ತದೆ ನಮ್ಮ ಕೊಪ್ಪಳ ತಾಲೂಕು ಅಂತ ಹೇಳ್ತಿದ್ರು ಅವಾಗ. ಈಗ ಎಲ್ಲ ಕೈಗಾರಿಕೆಗಳ ವಿಷ ಅನಿಲ, ಪ್ರತಿಯೊಂದು ಆಹಾರ ಧಾನ್ಯದ ಬೆಲೆ, ನಾವು ನಿತ್ಯ ಬಳಸುವಂತ ಪ್ರತಿಯೊಂದು ವಸ್ತುವಿನ ಬೆಲೆ ಪ್ರತಿ ದಿವಸ ಏರ್ತಾ ಇದ್ದಾವೆ. ಅಲ್ಲಿ ನಮ್ಮ ಸಂಗಾತಿಗಳು ಹೇಳಿದಂಗ ಎಲ್ಲೋ ಯುದ್ಧ ಮಾಡಿದ್ರ ನಮ್ಮ ದೇಶಕ್ಕೆ ನಷ್ಟ. ಅದನ್ನ ಅವ್ರು ನಿಲ್ಲಿಸುವಂತ ಪ್ರಯತ್ನ ಮಾಡಿಲ್ಲ, ಹೇಳಕ್ ಹೋದಲ್ಲ, ಅವ್ರಿಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಬಡವರಂದ್ರೆ ಅವ್ರಿಗೆ ಅಲರ್ಜಿ. ಸರ್ಕಾರಗಳಿಗೆ ಬಡವರು ಕೂಲಿಕಾರ ಅಂತ ಹೇಳಿ ಅಲರ್ಜಿ ಅವ್ರಿಗೆ, ಅದರಲ್ಲಿ ದಲಿತರು ಅಂತ ಹೇಳಿದ್ರೆ ಇನ್ನೂ ಅಲರ್ಜಿ ಅವರಿಗೆ. ಹಂಗಾಗಿ ಸರ್ಕಾರಗಳು ರಾಜಕೀಯದಲ್ಲಿ ಧರ್ಮದಲ್ಲಿ ರಾಜಕೀಯವನ್ನು ಧರಿಸಿ ಹೊತ್ತ ಜನರಲ್ಲಿ ಗೊಂದಲ ಉಂಟು ಮಾಡಿ ನಾವೇನು ಪ್ರಶ್ನೆ ಮಾಡಲಾರ್ದಂಗೆ ಮಾಡಿಬಿಟ್ರೆ ಇವತ್ತು ಸರ್ಕಾರಗಳು. ನಾವು ಇದಕ್ಕೆಲ್ಲ ಸೊಪ್ಪು ಹಾಕಂಗಿಲ್ಲ. ಘಟಕ ಸಮ್ಮೇಳನ ಮಾಡಬೇಕು. ಮತ್ತು ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಹೊಸಕೇರಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ 1, 2, 3, 4 ಕುಟುಂಬಗಳಾಗಿ ಇಲ್ಲೇನು ವಿಂಗಡಣೆ ಆಗ್ಯಾವ. ಈ ವಿಂಗಡಣೆ ಆಗಿರ್ತಕ್ಕಂಥ ಕುಟುಂಬಗಳನ್ನ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಮೂಲಕ, ತಾಲೂಕು ಪಂಚಾಯತಿ ಮೂಲಕ ಇವತ್ತು ಎಷ್ಟು ಕುಟುಂಬಗಳು ಮನೆ ನಿವೇಶನದಿಂದ ಹೊರಗಿದಾರ ಅಂತ ಕುಟುಂಬಗಳನ್ನ ಸರ್ವೆ ಮಾಡಿ ಆ ಕುಟುಂಬಗಳಿಗೆ ಮನೆ ನಿವೇಶನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಬದಲಾವಣೆ ಆಗಬೇಕು. ಹೋರಾಟವನ್ನ ತೆಗೆದುಕೊಂಡು ಹೋದಾಗ ಮಾತ್ರ ಇಲ್ಲಿ ನಾವು ಸಂಘ ಕಟ್ಟಿರ್ತಕ್ಕಂಥದ್ದು ನೂತನವಾಗಿರ್ತಕ್ಕಂಥ ಕಮಿಟಿ ಏನೈತಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಹೋರಾಟಕ್ಕೆ ನೀವು ಮುನ್ನೋಗ್ಬೇಕು ಅಂತಂದೇಳಿ ಇವತ್ತು ನಿಮಗೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯ ಜಿಲ್ಲಾ ಸಮಿತಿ ಪರವಾಗಿ ನಾವು ಶುಭಾಶಯನ್ನು ತಿಳಿಸಕ್ಕೆ ಬಯಸ್ತೀವಿ. ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಗಂಗಾಧರ ಸ್ವಾಮಿ ಅವರು ಮಾತಾಡಿದರು. ನಾನು ಬಹಳಷ್ಟು ಮಾತಾಡಕ್ ಹೋಗೋದಿಲ್ಲ. ಇವತ್ತು ಉದ್ಯೋಗ ಖಾತ್ರಿ ಅಂತಕ್ಕಂಥದ್ದನ್ನ ಇವತ್ತೇನು ಮೂಲ MGNREGA ಇರ್ತಕ್ಕಂಥ ಕಾನೂನುಗಳನ್ನ ಪೂರ್ಣವಾಗಿ ಬದಲಿ ಮಾಡಿ ಅಲ್ಲಿರ್ತಕ್ಕಂಥ ಇವತ್ತೇನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣದಲ್ಲಿರ್ತಕ್ಕಂಥ ರೈತರು, ಕೂಲಿಕಾರರು ಇವತ್ತೇನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಬಾರ್ದು, ಇವತ್ತು ಉದ್ಯೋಗವನ್ನ ಸಿಗಲಾರದ ರೀತಿಯಲ್ಲಿ ಇವತ್ತೇನು ಮಾಡ್ಯಾರ. ಇವತ್ತು ಕೇಂದ್ರ ಸರ್ಕಾರ ಈ ಇರ್ತಕ್ಕಂಥ ನೀವು ಹೆಸರೇನ ಇಟ್ಕರಿ, ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ಹೆಸರು ತೆಗಿರಿ, ನೀವೇನೋ ಇಟ್ಕರಿ. ಆದ್ರಪ್ಪ ಅಂದ್ರ 2005 ಇರ್ತಕ್ಕಂಥ ಉದ್ಯೋಗ ಖಾತ್ರಿ ಕಾನೂನು ಏನೈತಲ್ಲ, ಮೂಲ ಕಾನೂನು ಏನೈತಲ್ಲ, ಆ ಕಾನೂನು ಯಾವುದೇ ಕಾರಣಕ್ಕೂ ಬದಲಿ ಮಾಡಬಾರ್ದು. ಅಲ್ಲಿರ್ತಕ್ಕಂಥ ಕಾನೂನಲ್ಲಿರ್ತಕ್ಕಂಥ ಸೌಲಭ್ಯಗಳು ಸಿಗಬೇಕಂತಕ್ಕಂಥದ್ದನ್ನು ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಅದೇ ರೀತಿಯಾಗಿ ಇದೇ 24ನೇ ತಾರೀಕು ಇಡೀ ದೇಶ ಮಟ್ಟದಲ್ಲಿ, ಇದೇ 24ನೇ ತಾರೀಕು ದೆಹಲಿಯಲ್ಲಿ ಬರೀ ದೊಡ್ಡ ಮಟ್ಟದ ಉತ್ತರ ಭಾರತದಲ್ಲಿರ್ತಕ್ಕಂಥ ನಮ್ಮ ಕೃಷಿ ಕೂಲಿಕಾರ ಸಂಘದಲ್ಲಿರ್ತಕ್ಕಂಥ ಉತ್ತರ ಭಾರತದ ರಾಜ್ಯಗಳಲ್ಲಿ ಏನಿದಾವ ಬರೀ ದೊಡ್ಡ ಮಟ್ಟದಲ್ಲಿ ರಾಮಲೀಲಾ ಮೈದಾನದಲ್ಲಿ ಉದ್ಯೋಗ ಖಾತ್ರಿ ಉಳಿವಿಗಾಗಿ ದೊಡ್ಡ ಮಟ್ಟದ ಹೋರಾಟ ನಡೀತಿದೆ. ಅದಕ್ಕೆ ನಾವು ಕೂಡ ಮೇ ತಿಂಗಳಾದ್ಯಂತ ನಾವು ದೊಡ್ಡ ಮಟ್ಟದ ಪ್ರಚಾರ ಆಂದೋಲನ, ಉದ್ಯೋಗ ಖಾತ್ರಿ ಉಳಿಬೇಕು, ಉದ್ಯೋಗ ಖಾತ್ರಿ ಉಳಿಯೋದ್ರ ಜೊತೆಗೆ ಉದ್ಯೋಗ ಖಾತ್ರಿ ನಂಬಿಕೊಂಡು ಇರತಕ್ಕಂಥ ರೈತರು, ಕೃಷಿ ಕೂಲಿಕಾರರು ಉಳಿಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಕೂಡ ಬದುಕಿನ ಪ್ರಶ್ನೆ ಅಂತ ಬಂದಾಗ ಇವತ್ತು ಕೆಂಪು ಚಂಡದ ಜೊತೆಗೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಏನೈತಲ್ಲ, ನೀವೆಲ್ಲರೂ ಕೂಡ ಇವತ್ತಿನ ನೂತನವಾಗಿರ್ತಕ್ಕಂಥ ಈ ಕಮಿಟಿ, ನೂತನವಾಗಿ ಆಯ್ಕೆ ಇರತಕ್ಕಂಥ ಸಮಿತಿ ಇಡೀ ಒಂದು ಪಂಚಾಯತಿಯಾದ್ಯಂತ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೃಷಿ ಕೂಲಿಕಾರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಟನೆಯನ್ನು ವಿಸ್ತರಣೆ ಮಾಡಿ ಸಂಘಟನೆ ಕಟ್ಟುವಲ್ಲಿ ನೀವೆಲ್ಲರೂ ಜವಾಬ್ದಾರಿ ತಗೊಂಡು ಮುನ್ನಡೆಸಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಶುಭಾಶಯನ ಕೋರಿ, ಮತ್ತು ಇಲ್ಲಿರ್ತಕ್ಕಂಥ ಮದ್ಯಪಾನ, ಇಲ್ಲಿರ್ತಕ್ಕಂಥ ಅಕ್ರಮವಾಗಿ ನಡೀತಕ್ಕಂಥ ಚಟುವಟಿಕೆಗಳನ್ನ ಹತ್ತಿಕ್ಕತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ಇದು ಮಾಡಬೇಕು. ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಉಳಿವಿಗಾಗಿ ಉದ್ಯೋಗ ಖಾತ್ರಿಯನ್ನ ಸಮರ್ಪಣೆ